ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ. ಇವಾಗ ಒಂಥರ ವಾತಾವರಣ ಮೋಡ ಚೆನ್ನಾಗಿಲ್ಲ, ಅಷ್ಟೊಂದು ಮಳೆ ಬರುತ್ತೇನೋ ಅಂತ ಅನಿಸುತ್ತೆ. ಊರ ಕಡೆ ಎಲ್ಲ ಮಳೆ ಕೂಡ ಬರ್ತಾ ಇದೆ ಅಂತೆ. ಒಂಥರ ಕಾಲ ಹೇಗಿದೆ ಅಂತ ಗೊತ್ತಾಗಲ್ಲ. ಚಳಿಗಾಲ ನೋಡಿದ್ರೆ ಮಳೆಗಾಲ, ಬೇಸಿಗೆಗಾಲದಲ್ಲಿ ನೋಡಿದ್ರೆ ಮಳೆಗಾಲದಲ್ಲಿ ಸರಿಯಾಗಿ ಮಳೆ ಹೊಯ್ದಿಲ್ಲ. ಒಂಥರ ವಿಚಿತ್ರವಾಗಿದೆ ವಾತಾವರಣ. ಈ ರೀತಿ ಆದಾಗ ಆರೋಗ್ಯ ಕೂಡ ಹಾಳಾಗೋದು ಜಾಸ್ತಿ. ನಾನು ಬಟ್ಟೆ ಎಲ್ಲ ತೊಳೆದು ಒಣ ಹಾಕಿದ್ದೆ. ಈಗ ಎಲ್ಲ ತೆಕ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ನಾನು ಸಂಜೆ ಗಾಳಿಗೆ ಹಾಕಿದ್ದೆ, ಚೆನ್ನಾಗಿರುತ್ತೆ ಮತ್ತು ಬಿಸಿಲಲ್ಲಿ ಬೇಡ ಅಂತೇಳಿ. ಇವಾಗ ಬಿಸಿಲೇನಿಲ್ಲ, ಸಂಜೆನೇ ಹಾಕಿದ್ದೆ. ಈಗ ಬೆಳಿಗ್ಗೆ ಟೈಮಿಗೆ ತೆಗಿತಾ ಇದ್ದೀನಿ. ಬೆಳಿಗ್ಗೆ ಯೋಗ ಎಲ್ಲ ಮುಗಿಸಿ ಅನಂತರ ತಿಂಡಿ ಎಲ್ಲ ಮಾಡಿ ತಿಂಡಿ ತಿಂದು ಮಕ್ಕಳನ್ನ ಸ್ಕೂಲಿಗೆ ಕಳಿಸಿದ್ದೆಲ್ಲ ಆಯಿತು. ಇವತ್ತೊಂದು ಲಂಚ್ ಬಾಕ್ಸ್ ರೆಸಿಪಿ ಕೂಡ ಗಾಯತ್ರಿ ಕಿಚನಲ್ಲಿ ಶೇರ್ ಮಾಡಿದ್ದೆ. ಬೇಕಾದವರು ಅಲ್ಲಿ ನೋಡಿ. ತುಂಬ ಚೆನ್ನಾಗಿರುತ್ತೆ. ಖಾರ ಒಬ್ಬಟ್ಟು ಅಂತಲೂ ಹೇಳ್ಬೋದು, ಅಥವಾ ಹೆಸರುಬೇಳೆ ಪರೋಟ ಅಂತಲೂ ಹೇಳ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಹಾಗೆ ತಿಂಡಿ ಎಲ್ಲ ತಿಂದಾದಮೇಲೆ ಮನೆ ಹತ್ರ ಗಿಡಗಳು ಬಂದಿತ್ತು. ತುಂಬ ಚೆನ್ನಾಗಿರೋ ಗಿಡವನ್ನು ನೋಡಿ 2 ಗುಲಾಬಿ ಗಿಡ, ಹಾಗೆ ಒಂದು ಪಾರಿಜಾತ, ಆನಂತರ ಒಂದು ದಾಸವಾಳನ ತೊಗೊಂಡಿದ್ದೀನಿ. ಯಾವ ರೀತಿ ಇದೆ ಅನ್ನೋದನ್ನು ತೋರಿಸ್ತೀನಿ. ನಾವು ಗಿಡಗಳ ಆಯ್ಕೆಯನ್ನು ಮಾಡುವಾಗ ಯಾವ ರೀತಿ ಗಿಡವನ್ನು ತೊಗೊಂಡ್ರೆ ಗಿಡ ಚೆನ್ನಾಗಿರುತ್ತೆ ಅಂತ ನಿಮಗೆ ತೋರಿಸ್ತೀನಿ. ಇವಾಗ ತುಂಬ ಥರ ಗಿಡಗಳು ಬಂದಿತ್ತು. ಅಲ್ಲಿ ಚೆನ್ನಾಗಿ ಹೂ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು ತೊಗೊಳಕ್ಕೆ ಹೋಗಬಾರ್ದು. ಗಿಡ ಹೇಗಿದೆ, ಅದರಲ್ಲಿ ಮೊಗ್ಗುಗಳು ಯಾವ ಥರ ಇದೆ ಅದೆಲ್ಲ ನೋಡಿ, ಅದರ ಕಾಂಡ ಯಾವ ರೀತಿ ಇದೆ ಇದೆಲ್ಲ ನೋಡಿ ತೊಗೋಬೇಕಾಗತ್ತೆ. ನಾವು ಸುಮ್ಮನೆ ಗಿಡ ಇದೆ ಅಂತ ತೊಗೊಳಕ್ಕೆ ಹೋಗಬಾರ್ದು. ಕೆಲವೊಂದು ಪುಟ್ಟ ಗಿಡದಲ್ಲೇ ಹೂ ಚೆನ್ನಾಗಿ ಕಾಣಿಸುತ್ತೆ ನಮಗೆ, ಆದರೆ ಅದು ರಿಪಾಟ್ ಮಾಡಿದಾಗೆಲ್ಲ ಸಾಯುವಂಥ ಸಾಧ್ಯತೆ ಇರುತ್ತೆ. ಇವತ್ತಿನ ವಿಡಿಯೋ ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ. ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಹಾಗೆ ನೀವು ಸಪೋರ್ಟ್ ಮಾಡೋದ್ರಿಂದ ನನಗೆ ಇನ್ನೂ ಒಳ್ಳೊಳ್ಳೆ ವಿಡಿಯೋ ಮಾಡೋದಕ್ಕೆ ಇಂಟ್ರೆಸ್ಟ್ ಬರುತ್ತೆ. ಈ ರೀತಿ ಹೆಸರುಬೇಳೆ ಪರೋಟ ಮಾಡಿಕೊಂಡ್ರೆ ಆರೋಗ್ಯಕ್ಕೂ ಕೂಡ ಒಳ್ಳೆಯದು, ಹಾಗೆಯೇ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ಬೆಳಿಗ್ಗೆ ತಿಂಡಿಗೆ ಮಾಡ್ಕೋಬೋದು, ಲಂಚ್ ಬಾಕ್ಸ್ಗೆ ಮಾಡಿ ಮಕ್ಕಳಿಗೆಲ್ಲ ಸ್ಕೂಲಿಗೆ ಕಳಿಸ್ಬೋದು, ಅಥವಾ ಆಫೀಸಿಗೆ ಹೋಗೋರಿದ್ದರೆ ಅವರು ಕೂಡ ಲಂಚ್ ಬಾಕ್ಸಿಗೆ ತೊಗೊಂಡು ಹೋಗ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಆಲ್ರೆಡಿ ರೆಸಿಪಿನ ಶೇರ್ ಮಾಡಿದ್ದೀನಿ, ಅದರ ಲಿಂಕನ್ನು ಹಾಕಿರ್ತೀನಿ, ಬೇಕಾದವರು ಚೆಕ್ ಮಾಡ್ಕೋಬೋದು. ಮನೆ ಹತ್ರ ಗಾಡಿಯಲ್ಲಿ ಹೂವಿನ ಗಿಡಗಳನ್ನು ತೊಗೊಂಡು ಬಂದಿದ್ರು. ಚೆನ್ನಾಗಿ ಕಾಣಿಸ್ತು, ತೊಗೊಳ್ಳೋಣ ಅಂತೇಳಿ ಬಂದೆ. ಪುಟ್ಟ ಗಿಡದಲ್ಲೂ ನೀವು ಗುಲಾಬಿ ಹೂನ ನೋಡ್ಬೋದು, ಆದರೆ ಅದು ಅಷ್ಟು ಚೆನ್ನಾಗಿರಲ್ಲ. ಅವರು ಕೂಡ ಹಾಗೆ ಹೇಳಿದ್ರು, ಇದನ್ನ ತೊಗೊಂಡ್ರೆ ನಾವು ಗ್ಯಾರಂಟಿ ಕೊಡೋಕ್ಕಾಗಲ್ಲ, ಹೈಬ್ರಿಡ್ಡು ಮತ್ತು ನಾಟಿ ಇರುತ್ತೆ, ನಾಟಿ ತೊಗೊಳ್ಳಿ ಚೆನ್ನಾಗಿ ಬರುತ್ತೆ ಅಂತಂದರು. ನಾನು ಲಾಲ್ಬಾಗ್ ಇರಲಿ ಯಾವುದೇ ನರ್ಸರಿಗೆ ಹೋದರೂ ಕೂಡ ಇದೇ ಥರನೇ ತೊಗೊಳ್ಳೋದು ಜಾಸ್ತಿ. ನಮ್ಮ ಗಾರ್ಡನಿಗೆ ಬಂದಿರೋ ಹೊಸ ಅತಿಥಿಗಳು ಇವರು. ಇವತ್ತು ಹೂ ಬಿಡೋ ಗಿಡ ಕಡಿಮೆ ಇದೆ ಅಂತ ಹೇಳ್ತಾ ಇದ್ನಲ್ವ. ಮುಂಚೆ ನನ್ನ ಹತ್ರ ತುಂಬ ಗುಲಾಬಿ ಗಿಡ ಇತ್ತು, ನನಗೆ ತುಂಬಾ ಇಷ್ಟ ಆಗಿತ್ತು. ಅದನ್ನ ಬೇರೆಯವರಿಗೆ ಇಷ್ಟ ಆದವರಿಗೆಲ್ಲ ಕೊಟ್ಬಿಟ್ಟೆ. ಇವಾಗ ನಾನು ಹೊಸದಾಗಿ ತೊಗೊಂಡಿದ್ದೀನಿ. ಈ ರೀತಿ ಗಿಡಗಳು ತೊಗೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಇದು ಗ್ರಾಫ್ಟಿಂಗ್ ಆಗಿರುವಂಥದ್ದು. ನೋಡಿ ಎಷ್ಟೊಂದು ಮೊಗ್ಗುಗಳು ಬಿಟ್ಟಿದೆ. ಈ ಪುಟ್ಟ ಗಿಡನ ನಾವು ತೊಗೊಂಡ್ಬಿಟ್ರೆ ಅದು ಬೇಗ ಹಾಳಾಗೋಗ್ಬಿಡುತ್ತೆ, ಮತ್ತು ನಾವು ರೀಪಾಟ್ ಮಾಡಿದಾಗೆಲ್ಲ ಸಾಯೋ ಸಾಧ್ಯತೆಗಳಿರುತ್ತೆ. ಈ ರೀತಿ ಗಿಡಗಳೆಲ್ಲ ತೊಗೊಂಡ್ಬಿಟ್ರೆ 5-6 ವರ್ಷ ಆದ್ರೂ ತುಂಬ ಚೆನ್ನಾಗಿರುತ್ತೆ. ನೋಡಿ ಇದರಲ್ಲೂ ಕೂಡ ಎಷ್ಟೊಂದು ಮೊಗ್ಗು ಬಿಟ್ಟಿದೆ ಅಂತೇಳಿ. ಇದೊಂದು ವಾರ ಬಿಟ್ಟು ಇದನ್ನ ರೀಪಾಟ್ ಮಾಡಬೇಕು. ಈ ರೀತಿ ಚೆನ್ನಾಗಿ ಇರುವಂಥದ್ದನ್ನು ನೋಡಿ ನಾವು ತೊಗೋಬೇಕಾಗತ್ತೆ. ಪುಟ್ಟ ಗಿಡಗಳನ್ನು ತೊಗೊಂಡ್ಬಿಟ್ರೆ ಹಾಳಾಗೋಗ್ಬಿಡುತ್ತೆ, ಅದು ಬೇಗ ಸತ್ತೋಗತ್ತೆ. ನೋಡಿ ಇದು ಕೂಡ, ಇದೆರಡು ಕೂಡ ಗ್ರಾಫ್ಟಿಂಗ್ ಮಾಡಿರುವಂಥದ್ದೇ. ಹಾಗೆ ಒಂದು ಪಾರಿಜಾತ ತೊಗೊಂಡೆ. ಇದು ಪುಟಾಣಿ ಇದ್ರೇ ಹೂ ಬಿಡುವಂಥದ್ದು. ಇದು ಕೂಡ ಕಸಿ ಮಾಡಿರುವಂಥದ್ದೇ. ಕಸಿ ಮಾಡಿದಾದರೆ ಚಿಕ್ಕದ್ರಲ್ಲೇ ಚೆನ್ನಾಗಿ ಹೂ ಬಿಡುತ್ತೆ. ಇಲ್ಲ ಅಂತಂದರೆ ಗಿಡ ದೊಡ್ಡದಾಗಿ ಬೆಳ್ಕೊಂಡು ಹೋಗುತ್ತೆ, ಆದರೆ ಹೂ ಬಿಡುವ ಪ್ರಮಾಣ ಕಡಿಮೆ ಇರುತ್ತೆ. ಚಿಕ್ಕ ಗಿಡದಲ್ಲೇ ತುಂಬ ಚೆನ್ನಾಗಿ ಹೂ ಬಿಡುತ್ತೆ. ಇದು ಪಾಟಲ್ಲಿ ಬೆಳೆಸೋದಕ್ಕೆ ಚೆನ್ನಾಗಿರುತ್ತೆ ಅಂತ ತೊಗೊಂಡೆ. ಆಮೇಲೆ ಈ ರೀತಿ ದಾಸವಾಳ ಇರಲಿಲ್ಲ ನನ್ನ ಹತ್ರ, ಅದಕ್ಕೋಸ್ಕರ ಇದೊಂದು ದಾಸವಾಳ ತೊಗೊಂಡೆ. ಇದು ಒಂದು ಗುಲಾಬಿ ಗಿಡಕ್ಕೆ 280 ಇದಕ್ಕೆ.
ಕಾಸ್ಟ್ಲಿ ಇರುತ್ತೆ ಈ ರೀತಿ ಎಲ್ಲ ತೊಗೊಂಡಾಗ. ನಮಗೆ ಚಿಕ್ಕ ಚಿಕ್ಕ ತೊಗೊಂಡ್ರೆ 120 ರುಪೀಸಿಗೆಲ್ಲ ಇತ್ತು. ಚೆನ್ನಾಗಿರೋದೇ ಬೇಕಂತ ತೊಗೊಂಡೆ. ಸದ್ಯ ನಾನು ಬಟ್ಟೆ ಒಂದು ತೆಕ್ಕೊಂಡು ಹೋದೆ. ಆಗಲೇ ನೋಡಿ ಮಳೆ ಕೂಡ ಸ್ಟಾರ್ಟ್ ಆಗೋಯ್ತು. ಚೆನ್ನಾಗಿ ಮಳೆ ಸುರಿತಾ ಇದೆ. ಬೆಳಿಗ್ಗೆ ಮೋಡ ಮೋಡ ಆಗಿರೋದು ನೋಡಿ ಮೊದಲು ಬಟ್ಟೆ ತೆಕ್ಕೊಂಡು ಹೋದೆ. ಇಲ್ಲ ಅಂತಂದರೆ ಎಲ್ಲ ಬಟ್ಟೆ ಒದ್ದೆ ಆಗಿರೋದು. ಇವಾಗ ಚಿಕ್ಕದಾಗಿ ಮಳೆ ಬರ್ತಿದೆ. ಒಂದ್ಸರಿ ದೊಡ್ಡದಾಗಿ ಬಂತು ಜೋರಾಗಿ, ಇವಾಗ ಚಿಕ್ಕದಾಗಿ ಬರೋಕ್ಕೆ ಸ್ಟಾರ್ಟ್ ಆಯಿತು. ಪಾಟಲ್ಲಿ 2 ಟೊಮೆಟೊ ಹಣ್ಣು ಕೂಡ ಆಗಿತ್ತು, ಕಿತ್ಕೊಂಡೆ. ಹಸು ಕೂಡ ಮಳೆಯಲ್ಲಿ ನೆನ್ಕೊಂಡು ನೋಡಿ ಹೋಗ್ತಾ ಇದೆ. ಯಾವ ಕಡೆ ಹೋಗೋದು ಅಂತ ಥಿಂಕ್ ಮಾಡ್ತಾ ಇದೆ. ಈ ರೋಡಲ್ಲಿ ಹೋಗೋದಾ ಆ ರೋಡಲ್ಲಿ ಹೋಗೋದಾ ಅಂತೇಳಿ. ನಮ್ಮ ಏರಿಯಾದಲ್ಲಿ ಸಂಕ್ರಾಂತಿ ಸ್ಪೆಷಲ್ ಅಂತೇಳ್ಬಿಟ್ಟು ಎಕ್ಸಿಬಿಷನ್ನ ಮಾಡಿದರು. ಸೇಲ್ ಕೂಡ ಇತ್ತು. ಇಲ್ಲಿ ತುಂಬ ಥರ ಇತ್ತು. ಸಂಕ್ರಾಂತಿಗೆ ಬೇಕಾದಂಥ ಎಳ್ಳು, ಬೆಲ್ಲ ಇವೆಲ್ಲ ಮಿಕ್ಸ್ ಮಾಡಿದ್ದು ಕೂಡ ಇತ್ತು. ಇಲ್ಲೆಲ್ಲ ಹುರಿಗಡಲೆ ಎಲ್ಲ ಮಿಕ್ಸ್ ಮಾಡಿಟ್ಟಿರ್ತಾರೆ, ಅದೆಲ್ಲ ರೆಡಿ ಇದ್ದಿದ್ದಿತ್ತು. ಆನಂತರ ಜ್ಯೂಸ್ಗಳಿತ್ತು, ನಂತರ ಬಟ್ಟೆ, ಸಾರಿ, ಚುಡಿ ಮಟೀರಿಯಲ್ಲು ತುಂಬ ಥರ ಇಟ್ಕೊಂಡಿದ್ರು. ಬ್ಯಾಗ್ಗಳಿತ್ತು, ಹಾಗೆ ಉಲ್ಲನ್ ಐಟಮ್ಗಳು ಕೂಡ ಇತ್ತು. ಬಾಗಿಲು ತೋರಣಗಳಿತ್ತು, ನಂತರ ಫೋನ್ ಕವರ್ ತುಂಬ ಥರ ಇಟ್ಕೊಂಡಿದ್ರು. ನಾವು ಬೆಳಗ್ಗೆಯಿಂದ ಹೋಗಿಲ್ಲ, ಬೆಳಗ್ಗೆ ಹೋಗ್ಬೇಕು ಅಂದ್ಕೊಂಡ್ವಿ. ಆಮೇಲೆ ಗಡಿಬಿಡಿಯಲ್ಲಿ ಬೇರೆ ಬೇರೆ ಕೆಲಸಗಳಿರೋದ್ರಿಂದ ಹೋಗೋಕ್ಕಾಗಿಲ್ಲ. ಆಮೇಲೆ ಖುಷಿ ಎಕ್ಸಾಮ್ ಇದೆ ಬರಲ್ಲ ಅಂತ ಹೇಳ್ತಾ ಇದ್ಲು. ಹಸ್ಬೆಂಡ್ ಹೊರಗಡೆ ಹೋಗಿದ್ರು, ಅದಕ್ಕೋಸ್ಕರ ನಾನು ಆರುಷಿ ಇಬ್ಬರೇ ಹೋಗಬೇಕಲ್ಲ, ಇನ್ನೇನು ಹೋಗೋದು ಅಂತ ಬೇಡ ಅಂದ್ಕೊಂಡಿದ್ದೆ. ಆರುಷಿ ಹೋಗಲೇಬೇಕು ಅಂತ ಹಠ ಮಾಡ್ತಾ ಇದ್ಲು. ಆನಂತರ ವೀಣಾ ಮೇಡಮ್ ಅವರಿಗೆ ಕಾಲ್ ಮಾಡಿ ಕೇಳಿದ್ವಿ ಬರ್ತೀರಾ ಅಂತೇಳಿ. ಅವರು ಬರ್ತೀನಿ ಅಂತಂದರು. ಆಮೇಲೆ ಅವ್ರ ಜೊತೆಗೆ ಹೋದ್ವಿ. ತುಂಬಾ ಚೆನ್ನಾಗಿತ್ತು. ಹಾಗೆ ಇಲ್ಲಿ ಎಷ್ಟೊಂದು ಜನ ಗಾಯತ್ರಿ ಹಾಬೀಸ್ ಕುಟುಂಬದವರೇ ಇದ್ದರು. ಶಾಪ್ ಹಾಕಿದವರು ಕೇಳ್ತಾಯಿದ್ರು, ನೀವು ವಿಡಿಯೋ ಮಾಡಲ್ವಾ ಅಂತ ಕೇಳ್ತಾಯಿದ್ರು. ಇವತ್ತು ವಿಡಿಯೋ ಮಾಡಲ್ವಾ ಅಂತೇಳಿ. ಹಾಗೆ ಇವರು ಕೂಡ ವಿಡಿಯೋ ನೋಡ್ತಾರಂತೆ. ಇವರು ಕೂಡ ಹೇಳ್ತಾಯಿದ್ರು, ನಿಮ್ಮ ವಿಡಿಯೋ ನೋಡ್ತೀನಿ, ನೀವು ಯೂಟ್ಯೂಬರ್ ಅಲ್ವಾ ಅಂತ ಕೇಳ್ತಾಯಿದ್ರು. ಇದು ಪುದೀನ ಫ್ಲೇವರ್. ಟೇಸ್ಟ್ ಮಾಡು ಒಂದ್ಸರಿ, ಡಿಫ್ರೆಂಟ್ ಆಗಿ. ಮಸಾಲಾ ಪಪ್ಪಡಿ ನೋಡಿ ಮ್ಯಾಮ್. ಅವರು ವಿಡಿಯೋ ನೋಡಿದ್ದೀನಿ ಅಂತೆಲ್ಲ ಹೇಳಿದ್ಮೇಲೆ ನಂತರ ಮಾತಾಡಿಸಿದ್ವಿ ಅವ್ರನ್ನ. ಅವರು ಕಾಲೇಜ್ ಸ್ಟೂಡೆಂಟ್ ಅಂತೆ, ಓದ್ತಾ ಇದನ್ನು ಕೂಡ ಮಾಡ್ತಾರಂತೆ. ತುಂಬ ಖುಷಿ ಆಯಿತು. ಈಗಿನ ಕಾಲದಲ್ಲಿ ಓದ್ತಿರುವಾಗ ಕೆಲಸ ಮಾಡೋರು ತುಂಬ ಕಡಿಮೆ ಅಲ್ವಾ. ಮೊದಲೆಲ್ಲ ಆದರೆ ತುಂಬ ಜನ ಮಾಡ್ತಾಯಿದ್ರು. ಓದ್ತಾನೆ ಈ ರೀತಿ ಎಲ್ಲ ಮಾಡೋದು ಕೇಳಿ ನಮಗೂ ಕೂಡ ತುಂಬ ಖುಷಿ ಆಯಿತು. ನಾವು ಇನ್ನೊಂದು ತೊಗೊಂಡ್ವಿ. ರಾಜಾಜಿನಗರ ಒರಿಯನ್ ಮಲ್ ಪಕ್ಕ. ಖುಷಿ ಅನ್ಸುತ್ತೆ ರೀ ಆ ಥರ. ನಿಜ, ಓದ್ತಾ ಈ ಥರ ಮಾಡೋದು ತುಂಬ ಖುಷಿ ಅನ್ಸುತ್ತೆ. ಅಣ್ಣ ಸ್ಪೆಷಲ್ ಮಸಾಲಾ ಪಾಪಡ್ ಇದೆ ನೋಡಿ, ಹೊಸ ಟೈಪ್ ಟ್ವಿಸ್ಟರ್ ಇದೆ, ಡಿಫ್ರೆಂಟ್ ಟೈಪ್. ಹಾಂ 50 ಟ್ವಿಸ್ಟರ್ ಇದೆ ನೋಡಿ ಸರ್. ಬೇರೆ ಫ್ಲೇವರ್ ಇಲ್ಲ, ಇದು ಸೂಪರ್ ಫ್ಲೇವರ್, ಪುದೀನ ಫ್ಲೇವರ್ ಚೆನ್ನಾಗಿದೆ. ಆಂಟಿ ನೋಡಿ ಎರಡೆರಡು ತಗೊಂಡು ಒಂದು ಸಾಕ. ಎಲ್ಲೂ ತಿಂದಿರಲ್ಲ ನೀವು ಮಿಂಟ್, ಎಲ್ಲೂ ತಿಂದಿರಲ್ಲ ತಾನು. ಕನ್ನಡ ಬರಲ್ಲ, ಏನು ಬರುತ್ತೆ? ತಮಿಳ್, ಮಲಯಾಳಂ, ತಮಿಳ್, ವೀಣಾ ಮೇಡಮ್ ಅವರು ಆರುಷಿಗೆ ಮತ್ತು ಖುಷಿಗೆ ಟ್ವಿಸ್ಟರ್ ಕೊಡಿಸಿದ್ರು. ತುಂಬ ಚೆನ್ನಾಗಿತ್ತು, ಪುದೀನ ಫ್ಲೇವರ್. ನಾವು ಕೂಡ ಟೇಸ್ಟ್ ಮಾಡಿದ್ವಿ, ಸಖತ್ತಾಗಿತ್ತು ಮಾತ್ರ. ತುಂಬ ಥರ ಬ್ಲೌಸ್ ಡಿಸೈನ್ ಮಾಡಿಟ್ಟಿದ್ದಾರೆ ನೋಡಿ, ಎಷ್ಟೊಂದು ಥರ ಇದೆ. ಹಾಗೆ ಅವ್ರ ಕಾಂಟ್ಯಾಕ್ಟ್ ನಂಬರ್ ಕೂಡ ಇದೆ, ಯಾರಾದರೂ ಬೇಕಾದರೆ ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು.
ಇದೆಲ್ಲ ಯಾವ ರೇಟು ಬ್ಲೌಸ್ ಇದೆಲ್ಲ ಅಲ್ಲಿ ರೆಡಿನೇ ಮಾಡ್ಕೊಡ್ತೀರಾ? ರೆಡಿ ಇಲ್ಲ, ಜಸ್ಟ್ ಡಿಸೈನ್ ಅಷ್ಟೇ ಮಾಡ್ಕೊಡ್ತೀವಿ. ಎಷ್ಟು ಆ ಥರ ಡಿಸೈನ್ ಇದೆಲ್ಲ ಅದು ಡಿಸೈನ್ ಆದಮೇಲೆ ಹೊಲಿಸ್ಬೇಕು. ನೀವು ಬ್ಲೌಸ್ ಕೊಡಬೇಕು, ಡಿಸೈನ್ ಮಾಡಿಬಿಟ್ಟು ಆಮೇಲೆ ನೀವು ಹೊಲಿಸ್ಬೇಕು. ನೋಡಿ ಈ ಥರ ಮಾಡಿಟ್ಟಿರ್ತಾರೆ. ನಿಮ್ಮದು ಮೆಷರ್ಮೆಂಟ್ ತಗೊಂಡು ಮಾಡ್ತೀರಾ? ನಿಮ್ಮದು ಹಿಂದೆ ಬ್ಯಾಕ್ ಫುಲ್ ಡಿಸೈನ್ಸು. ನಿಮಗೆ ಫ್ರಂಟು ಮತ್ತು ಬ್ಯಾಕ್ ಮಾತ್ರ ಬೇಕು ಅಂತ ಇದ್ರೆ 700 ಆಗುತ್ತೆ. ಕೆಲವರು ಮೈಸೂರು ಸಿಲ್ಕ್ ಸ್ಯಾರಿಗೆಲ್ಲ ಬಾರ್ಡ್ರೆಲ್ಲ ಇರುತ್ತೆ, ನಮ್ಮ ಬಾರ್ಡ್ರ್ ಬೇಡ ಅಂತ ಹೇಳ್ತಾರೆ. ಹಾಗಾಗಿ ಫ್ರಂಟು ಮತ್ತು ಬ್ಯಾಕ್ ಮಾತ್ರ ಮಾಡಿಸ್ಕೊಂಡ್ರೆ ಜಸ್ಟ್ 700. ನಂದೊಂದಿದೆ ಈಗ ಸದ್ಯಕ್ಕೆ. ಕಾಲೇಜ್ ಸ್ಟೂಡೆಂಟ್ ಅವರು ಗೇಮ್ಸ್ ಇಟ್ಕೊಂಡಿದ್ರು, ಮಕ್ಕಳಿಗೆ ಚೆನ್ನಾಗಿತ್ತು ಗೇಮ್ಸ್ ಆಡೋದಕ್ಕೆ. ಆರ್ಷಿ ನಾನು ಆಡ್ತೀನಿ ಅಂತಂದ್ಲು. ಒಂದು ಗೇಮಿಗೆ 20 ರೂಪೀಸ್ ಇತ್ತು. ಸರಿ ಅಂತ ಹೇಳಿದೆ, ಈಗ ಆಡ್ತಾ ಇದ್ದಾಳೆ. ಈ ಥರನೇ ಅದೇ ನಾನು ವಾಟ್ಸಪ್ ಮಾಡಿ Last chance. No. You shouldn't take like this. Take like this. Take it. ಪರ್ಸನಲಾಗಿ ನಿಮಗೆ ಬೇರೆ ಡಿಸೈನ್ಸ್ ಲೈನ್ಸ್ ಬರೋದೇ ನಿಮಗೆ ಬೇರೆ ಇದ್ದಾವೆ ಕಳಿಸ್ತೀನಿ. ಯಾಕಂದರೆ ಲೈನ್ಸಲ್ಲಿ ಲಾಟ್ ಆಫ್ ದಟ್ಸ್ ನೈಸ್. ಮೊದಲನೇ ಗೇಮ್ ವಿನ್ ಆದ್ಲು. ಇವಾಗ ಸೆಕೆಂಡ್ ಗೇಮ್ ಬಂದು ಕಪ್ಪಿನ ಮೇಲ್ಭಾಗದಲ್ಲಿ ಸುತ್ತಲೂ ಕಾಯಿನ್ಸನ್ನು ಇಡಬೇಕು, ಕೆಳಗಡೆ ಬೀಳ್ದಿರೋ ಥರ ನೋಡ್ಕೋಬೇಕು. ಟೈಮರ್ ಇಟ್ಟಿರ್ತಾರೆ, ಆ ಟೈಮಲ್ಲೇ ಕರೆಕ್ಟಾಗಿ ಮುಗಿಸ್ಬೇಕು. ಸ್ಲೋಲಿ ಎಲ್ಲಿ ಬರಲೇ ಇಲ್ಲ. ಸ್ಲೋಲಿ ಮೆಸೇಜ್ ಮಾಡಲಿಲ್ಲ. ಸ್ಲೋಲಿ ಇಡು, ಮೊದಲಿಂದ ಬಿದ್ದೋಗ್ತದೆ ನನಗೆ. ಸ್ಲೋ ಟೆನ್ಷನ್ ತೊಗೊಬೇಡ, ಆರಾಮಾಗಿ ಹೇಳುತ್ತಲ್ಲ. ನೀವು ಬಾಯ್ ಅಂತ ಹಾಕಿ ಮೆಸೇಜ್ ನಿಮ್ಮ ನಂಬರ್ ಮೆಸೇಜ್ 810. Try. ಟೆನ್ಷನ್ ಮಾಡ್ಬೇಡ, ನಿಧಾನ ಇಡು. ಆಗುತ್ತೆ, ಅದಕ್ಕೇ ನಾನು ಬೇರೆ ಸೆಟಪ್ ಮಾಡಬೇಕು ಮಷೀನ್. ಇದಕ್ಕೆ ಅದು ತುಂಬ ಚೆನ್ನಾಗಿಟ್ಟಿದ್ದೀರಾ ಗೇಮ್ಸ್ ಎಲ್ಲ. ಇನ್ನೂ ಒಂದು ಗೇಮ್ ಇತ್ತು, ಬಲೂನ್ಸ್ ಖಾಲಿ ಆಗಿದೆ. ಕಾಲೇಜ್ ಸ್ಟೂಡೆಂಟ್ ನೀವು? ಟ್ರೈ. ಆರುಷಿ ಇದನ್ನು ಕೂಡ ಚೆನ್ನಾಗೇ ಮಾಡಿದ್ಲು, ಪರವಾಗಿಲ್ಲ. ಆದರೆ ಆ ಟೈಮಲ್ಲಿ ಮುಗ್ಸೋಕ್ಕಾಗಿಲ್ಲ. ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಚೆನ್ನಾಗಿ ಮಾಡ್ಬೋದು. ಫಸ್ಟ್ ಟೈಮ್ ಮಾಡಿದ್ದವಳು ಪರವಾಗಿಲ್ಲ, ಚೆನ್ನಾಗೇ ಮಾಡಿದ್ಲು. ವೀಣಾ ಮೇಡಮ್ ಅವರು ನಮ್ಮ ಜೊತೆಗೆ ಬಂದಿರೋದ್ರಿಂದ ಚೆನ್ನಾಗಾಯಿತು. ನಾವು ಕೂಡ ಒಂದು ರೌಂಡ್ ಸುತ್ತಾಡ್ಕೊಂಡು ಬಂದ್ವಿ. ಇವಾಗ ಇಲ್ಲಿ ಜೋಳ ಸುಡ್ತಾ ಇದ್ದಾರೆ, ತಗೋಬೇಕು. ಈ ಚಳಿ ವೆದರಿಗೆ ತುಂಬ ಚೆನ್ನಾಗಿರುತ್ತೆ. ಮಂಡಿ ಸೇರಿದೆಯಲ್ಲ, ಅದಕ್ಕೆ ಅದು ವೆಯ್ಟ್ ಲಾಸ್ ಆದ್ರೇ ಅದು ಜಗ್ಗೋದು. ಈ ಸಂಜೆ ಚಳಿಗೆ ಚೆನ್ನಾಗಿರುತ್ತೆ ಜೋಳ. ಇಲ್ಲೇ ನಮಗೆ ಬೆಳೀತಾ ಮಕ್ಕಳು ಹಿಂದಿದೆಲ್ಲ ಇದೆ, ಒಂಥರ ಬೇಜಾರಾದಾಗ ಅನ್ಸುತ್ತೆ. ಚಿಕ್ಕವರಿದ್ದಾಗ ಇರುವಷ್ಟು ಹತ್ರ ಇರಲ್ಲ. ಹಂಗಲ್ಲ, ಅವ್ರದ್ದೇ ಲೋಕ ಅಲ್ಲ, ಏಜಿಗೆ ಅವ್ರ ಇದು ಹೌದು ಆಗತ್ತೆ. ಆದ್ರೆ ಚಿಕ್ಕವರಿದ್ದಾಗ ಬಾಲ್ದಂಗೆ ಹಿಂದೆ ಓಡಾಡ್ತಿರ್ತಾರೆ. ಹೌದು ಏನೇ ಒಂದು ಮಾಡಿದ್ರು ಆಯ್ತಾ ಅಮ್ಮ ಅತ್ತಮ್ಮ ಇದೆ. ಮತ್ತೇನ್ ತಿಂಡಿ ಮಾಡ್ರು ತುಂಬಾ ಖುಷಿ ಪಡ್ತಾರೆ. ಆಮೇಲೆ ಏನು ಅಂದಿದ್ರೆ ಏನ್ ಮಾಡ್ತಾ ಇದ್ದೆ, ಹಿಂಗೆ ಬಗಿ ಹಿಂಗೆ ಆಯ್ತಾ ಇರಪ್ಪ ಆ ಕಡೆ ಹೋಗೋದು. ಎಣ್ಣೆ ಸಿಡಿದ್ರೆ ಕಷ್ಟ ಅಂದ್ರೆ ಅದು ಇದ್ದಿದ್ದಿಲ್ಲ. ಒಳಗಡೆ ಬಿಸಿ ಇತ್ತು, ಅಷ್ಟು ಚೆನ್ನಾಗಿ ಪ್ಯಾಕ್ ಮಾಡಿದ್ರು ನೋಡಿ. ಅದೇ ಆರುಷಿ ಇದೆಲ್ಲ ಬೇಕು ಅಂತ ಕೇಳ್ತಾ ಇದ್ದಾಗ ವೀಣಾ ಮೇಡಮ್ ಅವರು ಹೇಳ್ತಾ ಇದ್ರು, ಮಕ್ಕಳು ಚಿಕ್ಕವರು ಇರುವಾಗ ಚೆನ್ನಾಗಿರುತ್ತೆ, ಅಮ್ಮನ ಜೊತೆ ಬರ್ತಾರೆ, ಅದು ಬೇಕು ಇದು ಬೇಕು ಅಂತೆಲ್ಲ ಕೇಳ್ತಾ ಇರ್ತಾರೆ. ಅಮ್ಮ ಏನೇ ತಿಂಡಿ ಮಾಡಿದ್ರು ಕೂಡ ಖುಷಿ ಪಡ್ಕೋತಾರೆ. ದೊಡ್ಡವರಾಗ್ತಿದ್ದಂಗೆ ಅವ್ರದ್ದೇ ಲೋಕದಲ್ಲಿ ಅವರು ಮುಳುಗೋಗ್ಬಿಡ್ತಾರೆ. ಅವಾಗೊಂಥರ ಬೇಜಾರಾಗುತ್ತೆ. ಮಕ್ಕಳು ಚಿಕ್ಕವ್ರು ಇರುವಾಗಲೇ ಚೆನ್ನಾಗಿರುತ್ತಿತ್ತು ಅನ್ಸತ್ತೆ ಅಂತ ಹೇಳ್ತಿದ್ರು. ವೆಯ್ಟ್ ಲಾಸ್ ಚಾಲೆಂಜ್ ವಿಡಿಯೋನ ಯಾವಾಗಿಂದ ಹಾಕ್ತೀರಾ, ನಾನು ಕೂಡ ನೋಡಿ ಮಾಡ್ತೀನಿ ಅಂತ ಹೇಳ್ತಾ ಇದ್ರು. ಆವಾಗ ನಾನು ಹೇಳ್ತಾ ಇದ್ದೆ ಅದಕ್ಕಿನ್ನೂ ಟೈಮ್ ಕೂಡಿ ಬಂದಿಲ್ಲ, ಸಂಕ್ರಾಂತಿ ಆಗಬೇಕು ಅಂತ ಹೇಳ್ತಾ ಇದ್ದೆ. ಯಾಕೋ ಅದಕ್ಕೆ ಟೈಮೇ ಕೂಡಿ ಬರ್ತಾ ಇಲ್ಲ.
ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ. ಇನ್ನೊಂದು ವಿಡಿಯೋ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ.